ಮಧ್ಯಪ್ರಾಚ್ಯ ಸಮರಕ್ಕೆ 2 ವಾರಗಳ ಅಲ್ಪ ವಿರಾಮ ಸಿಕ್ಕಿರುವಂತದ್ದು. ದಾಳಿ ಪ್ರತಿದಾಳಿಯನ್ನ ಮಾಡದೇ ಇರೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಕದನ ವಿರಾಮಕ್ಕೆ ಇರಾನ್ನಿಂದಲೂ ಕೂಡ ಸಹಸಮ್ಮತಿ ಇದೆ. ಹಾರ್ಮುಜ್ ಜಲಸಂಧಿ ತೆರೆಯೋದಕ್ಕೆ ಕೂಡ ಇರಾನ್ ಒಪ್ಪಿಗೆಯನ್ನು ಸೂಚಿಸಿದೆ. 2 ವಾರಗಳ ಕಾಲ ಮಧ್ಯಪ್ರಾಚ್ಯ ಯುದ್ಧಕ್ಕೆ ಬ್ರೇಕ್ ಬಿದ್ದಿದೆ. ಹಾರ್ಮುಜ್ ಜಲಸಂಧಿಯನ್ನ 2 ವಾರಗಳಲ್ಲಿ ತೆರೆಯೋದಕ್ಕೆ ಇರಾನ್ ಕೂಡ ಸಮ್ಮತಿಯನ್ನ ಸೂಚಿಸಿದೆ. ಕದನ ವಿರಾಮ ಕೊನೆಗೂ ಕೂಡ 2 ವಾರಗಳ ಕಾಲಕ್ಕೆ ಯಾವುದೇ ರೀತಿಯಾದಂತಹ ದಾಳಿಯನ್ನಾಗ್ಲಿ ಪ್ರತಿದಾಳಿಯನ್ನಾಗ್ಲಿ ನಡೆಸೋದಿಲ್ಲ ಅಂತ ನಿರ್ಧಾರ ಮಾಡಿರುವಂಥದ್ದು. ಇನ್ನು ಇರಾನ್ ಕೂಡ ಒಪ್ಪಿಕೊಂಡಿದೆ. ಹಾರ್ಮುಜ್ ಜಲಸಂಧಿಯನ್ನ ತೆರೆಯಬೇಕು ಅಂತ ಕೂಡ ಟ್ರಂಪ್ ಒತ್ತಾಯ ಇತ್ತು. ಕೊನೆಗೂ ಇರಾನ್ ಒಪ್ಕೊಂಡಿದೆ. ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಿ ಧಾರಾಳವಾಗಿ ಓಡಾಡಬಹುದು ಹಡಗುಗಳು ಅಂತ. ಆದ್ರೆ 15 ಷರತ್ತುಗಳ ಅನ್ವಯದಲ್ಲಿ ವಿರಾಮ ಸಿಕ್ಕಿರುವಂತದ್ದು. ಹಾರ್ಮುಜ್ ಪರಮಾಣು ಸೇರಿದಂತೆ ಹಲವಾರು ಷರತ್ತುಗಳನ್ನ ಇರಾನ್ ಮುಂದಿಟ್ಟಿದೆ. ಇರಾನ್ ಷರತ್ತುಗಳ ಬಗ್ಗೆ ಚರ್ಚೆಗೆ ಸಿದ್ಧ ಅಂದಿದ್ದಾರೆ ಟ್ರಂಪ್. 15 ಷರತ್ತುಗಳ ಪೈಕಿ 10 ಷರತ್ತುಗಳ ಚರ್ಚೆಗೆ ಓಕೆ ಅಂದಿದ್ದಾರೆ. ಹಾರ್ಮುಜ್ ಜಲಸಂಧಿ ಮೇಲೆ ಇರಾನ್ ನಿಯಂತ್ರಣ ಮುಂದುವರಿಯುತ್ತೆ. ದಾಳಿಯಿಂದಾಗಿ ನಷ್ಟ ಪರಿಹಾರ ಸೇರಿ ಹಲವಾರು ಷರತ್ತನ್ನ ಇರಾನ್ ಇಟ್ಟಿದೆ. ಟ್ರಂಪ್ ಕೂಡ ಸಮ್ಮತಿ ಇದೆ ಅಂತ ಹೇಳಿರುವಂತದ್ದು ಷರತ್ತುಗಳಿಗೆ. ಆದ್ರೆ 15 ಷರತ್ತುಗಳನ್ನ ಅನ್ವಯಿಸಿರುವಂತದ್ದು. 15 ಷರತ್ತುಗಳಲ್ಲಿ 10 ಷರತ್ತುಗಳನ್ನ ಚರ್ಚೆ ಮಾಡ್ತೀನಿ ನಾನು ಅಂತ ಡೊನಾಲ್ಡ್ ಟ್ರಂಪ್ ಒಪ್ಕೊಂಡಿರುವಂತದ್ದು. ಷರತ್ತುಗಳ ಅನ್ವಯದಲ್ಲಿ ಕದನ ವಿರಾಮಕ್ಕೆ ಇರಾನ್ ಒಪ್ಕೊಂಡಿದೆ. ಟ್ರೂತ್ ಖಾತೆಯಲ್ಲಿ ಡೊನಾಲ್ಡ್ ಟ್ರಂಪ್ ಹಂಚಿಕೊಂಡಿರುವಂಥದ್ದು ಈ ರೀತಿಯಾಗಿ ಮಾಹಿತಿಯನ್ನ. ಕದನ ವಿರಾಮ ಅಂತೂ ಫಿಕ್ಸ್. 2 ವಾರಗಳ ಕಾಲ ಯಾವುದೇ ರೀತಿಯಾದಂತಹ ದಾಳಿಯನ್ನ ಅಮೆರಿಕ ಕೂಡ ಮಾಡೋದಿಲ್ಲ, ಪ್ರತಿದಾಳಿಯನ್ನ ಕೂಡ ಇರಾನ್ ಮಾಡೋದಿಲ್ಲ. ಆದರೆ ಷರತ್ತುಗಳನ್ನ ಅನ್ವಯಿಸಿರುವಂಥದ್ದು. ಆಕ್ರಮಣಶೀಲಕಾರಿ ದಾಳಿ ಮಾಡೋದಿಲ್ಲ. ಹಾರ್ಮುಜ್ ಜಲಸಂಧಿ ಮೇಲೆ ಇರಾನ್ ನಿಯಂತ್ರಣ ಮುಂದುವರೆದಿದೆ. ಯುರೇನಿಯಂ ಪುಷ್ಟೀಕರಣದ ಸ್ವೀಕಾರ, ಎಲ್ಲಾ ನಿರ್ಬಂಧಗಳನ್ನ ತೆಗೆದುಹಾಕುವುದು, ಇದೆಲ್ಲ ಇರಾನ್ ಅಮೆರಿಕಾಗಿಟ್ಟಿರುವಂತಹ UN ಭದ್ರತಾ ಮಂಡಳಿ AIEA ನಿರ್ಣಯವನ್ನ ರದ್ದು ಮಾಡಬೇಕು. ಇರಾನ್ಗೆ ದಾಳಿಯಿಂದಾಗಿರುವಂತಹ ನಷ್ಟ ಪರಿಹಾರವನ್ನ ಪಾವತಿಸಬೇಕಾಗುತ್ತೆ ಅಮೆರಿಕ. ಈ ಪ್ರದೇಶದಿಂದ ಅಮೆರಿಕನ್ ಪಡೆಗಳನ್ನ ವಾಪಸ್ ಕರೆಸ್ಕೋಬೇಕು. ಇನ್ನು ಎಲ್ಲಾ ರಂಗಗಳಲ್ಲೂ ಕೂಡ ಯುದ್ಧವನ್ನ ನಿಲ್ಲಿಸಬೇಕು. ಆಕ್ರಮಣಶೀಲಕಾರಿ ದಾಳಿಯನ್ನ ಮಾಡಬಾರದು. ಈಗ ಹಾರ್ಮುಜ್ ಜಲಸಂಧಿ ಇನ್ನೂ ಕೂಡ ಇರಾನ್ನ ಆವರಿಸಿಕೊಂಡಿದೆ. ಇರಾನ್ ಎಲ್ಲಾ ನಿರ್ಬಂಧಗಳನ್ನ ತೆಗೆದುಹಾಕಬೇಕು ಅಮೆರಿಕ. UN AIEA ನಿರ್ಣಯ, ಇರಾನ್ಗೆ ದಾಳಿಯಿಂದ ಏನೇನೆಲ್ಲ ನಷ್ಟ ಆಗಿದೆ ಅದನ್ನ ಅಮೆರಿಕಾನೇ ಭರಿಸಬೇಕು ಅಂತ ಕೂಡ ಕೇಳಿರುವಂಥದ್ದು. ಇನ್ನು ಇರಾನ್ ಎಲ್ಲಾ ಸೇನಾ ಘಟಕಗಳಿಗೆ ಒಂದ್ ಕಡೆ ಅಮೆರಿಕ ಕೂಡ ಅಂದ್ರೆ ಇರಾನ್ ಕೂಡ ಆದೇಶವನ್ನ ನೀಡುವಂಥದ್ದು, ಯಾವುದೇ ದಾಳಿಯನ್ನ ನೀಡಬಾರ್ದು ಅಂತ, ಆಕ್ರಮಣಶೀಲಕಾರಿ ದಾಳಿಯನ್ನ ಮಾಡಬಾರ್ದು ಅಂತ ಇರಾನ್ ಷರತ್ತನ್ನ ನೀಡಿದೆ. ಎಲ್ಲಾ ನಿರ್ಬಂಧಗಳನ್ನ ತೆಗೆದುಹಾಕಬೇಕು ಅಂದ್ರೆ ರಿಸ್ಟ್ರಿಕ್ಷನ್ಸ್ ಏನೇನ್ ಹಾಕಿತ್ತು ಅಮೆರಿಕ, UN ಭದ್ರತಾ ಮಂಡಳಿ ಆಗಿರಬಹುದು, ಇರಾನ್ಗೆ ದಾಳಿಯಿಂದ ಆಗಿರುವಂತ ನಷ್ಟ ಏನೇನೆಲ್ಲ ಇದೆ ಅದನ್ನ ಅಮೆರಿಕಾನೇ ಭರಿಸಬೇಕು ಅಂತ ಕೂಡ ಷರತ್ತನ್ನ ಇರಾನ್ ಅಮೆರಿಕಾಗೆ ನೀಡಿದೆ. ಎಲ್ಲಾ ರಂಗಗಳಲ್ಲೂ ಕೂಡ ಯುದ್ಧವನ್ನ ನಿಲ್ಲಿಸೋದು ಅಂದ್ರೆ ಭೂದಾಳಿ ಮಾಡ್ತೀವಿ, ಜಲದಾಳಿ ಈ ರೀತಿಯಾಗಿ ಹೇಳ್ಕೊಂಡು ಬರ್ತಾ ಇರುವಂತ ಅಮೆರಿಕಾಗೆ ಇನ್ನು ಇರಾನ್ನ ಕೆಲವೊಂದಷ್ಟು ನಗರಗಳಲ್ಲಿ ಏಕಾಏಕಿಯಾಗಿ ಇಸ್ರೇಲ್ ಒಂದ್ ಕಡೆ ದಾಳಿ ಮಾಡಿದ್ರೆ ಅಮೆರಿಕ ಒಂದ್ ಕಡೆ ದಾಳಿ ಮಾಡುವಂಥದ್ದು ಅದ್ಯಾವುದು ಬೇಡ, ಎಲ್ಲೂ ಕೂಡ ದಾಳಿಯನ್ನ ಮಾಡೋ ಹಾಗಿಲ್ಲ ಅಂತ ನಿರ್ಬಂಧವನ್ನ ಹೇರಿರುವಂಥದ್ದು ಇರಾನ್. ಇದರಲ್ಲಿ 10 ಷರತ್ತುಗಳಿಗೆ ಡೊನಾಲ್ಡ್ ಟ್ರಂಪ್ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದ ನಂತರದಲ್ಲಿ ಹಂತ ಹಂತವಾಗಿ ಆ ಷರತ್ತುಗಳಿಗೆ ಒಪ್ಕೊಂಡು ಬಂದ ನಂತರದಲ್ಲಿ ಹೀಗೆ ಮುಂದುವರಿಯುತ್ತೆ. ಇನ್ನು ಹಾರ್ಮುಜ್ ಜಲಸಂಧಿ ಮೇಲೆ ಒಂದ್ ರೀತಿಯಾಗಿ ನಿಯಂತ್ರಣ ಇರಾನ್ದೇ ಕಂಪ್ಲೀಟ್ ಆಗಿರುವಂಥದ್ದು. ಆದ್ರೂ ಕೂಡ ಡೊನಾಲ್ಡ್ ಟ್ರಂಪ್ ಒಂದ್ ಕಡೆ
ಬಿಡ್ತಾ ಇಲ್ಲ. ಹಾರ್ಮುಜ್ನ ವಶಪಡಿಸ್ಕೊಳ್ಳುವಂತ ಆಸೆ ದುರಾಸೆ ಮುಂದುವರೆದಿರುವಂಥದ್ದು. ಹಾಗಾಗಿ ಇರಾನ್ ಹೇಳಿರುವಂಥದ್ದು ಆ ಆಸೆಯನ್ನ ಬಿಟ್ಟು ಧಾರಾಳವಾಗಿ ಇರಬೇಕು. ಇನ್ನು ಇರಾನ್ಗೆ ದಾಳಿಯಿಂದ ಏನೇನೆಲ್ಲ ನಷ್ಟ ಆಗಿದೆ ಅದನ್ನ ಅಮೆರಿಕಾನೇ ಭರಿಸಬೇಕು ಅಂತ ಕೂಡ ಷರತ್ತನ್ನ ಅನ್ವಯಿಸಿರುವಂಥದ್ದು. ಎಲ್ಲಾ ಕಡೆ ಯುದ್ಧ ಏನೇನು ನಡೀತಾ ಬಂದಿದೆ, ಈಗ ಒಂದು ಟೈಮಲ್ಲಿ ಯುದ್ಧ ನೌಕೆಗಳು ಎಲ್ಲೆಲ್ಲಿ ಎಲ್ಲ ಹೋಗಿ ಅಮೆರಿಕ ಯುದ್ಧ ನೌಕೆಗಳು ದಾಳಿಯನ್ನ ನಡೆಸುತ್ತೆ, ಜಲದಾಳಿಯನ್ನ ನಡೆಸುತ್ತೆ, ಭೂದಾಳಿ ಮಾಡೋದಕ್ಕೆ ಅಟ್ಯಾಕ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೋತಾ ಇರುವಂಥದ್ದು. ಈ ರೀತಿಯಾಗಿ ಏನೇನೆಲ್ಲ ಪ್ಲಾನ್ಸ್ ಇದೆ ಅದನ್ನ ಸ್ಟಾಪ್ ಮಾಡಬೇಕು. ಮಿಸೈಲ್ ಅಟ್ಯಾಕ್ ಮಾಡುವಂಥದ್ದು ಏಕಾಏಕಿಯಾಗಿ ಇದೆಲ್ಲವೂ ನಿಲ್ಲಬೇಕು. ಎಲ್ಲಾ ರಂಗಗಳಲ್ಲೂ ಕೂಡ ದಾಳಿ ಮಾಡೋದನ್ನ ಬಿಡಬೇಕು. ಯುರೇನಿಯಂ ಪುಷ್ಟೀಕರಣ ಏನಿದೆ ಅದನ್ನ ಸ್ವೀಕರಿಸಬೇಕು. ಎಲ್ಲಾ ನಿರ್ಬಂಧಗಳನ್ನ ತೆಗೆದು ಹಾಕಬೇಕು. ಎಲ್ಲೂ ಕೂಡ ಅಮೆರಿಕ ನಿರ್ಬಂಧವನ್ನ ಹೇರಬಾರದು ಇರಾನ್ ಮೇಲೆ ಅಥವಾ ಇರಾನ್ ಜನತೆ ಮೇಲೆ ಅಂತ ಇರಾನ್ ಷರತ್ತನ್ನ ಅಮೆರಿಕಾಗೆ ನೀಡಿರುವಂಥದ್ದು. ಹಾರ್ಮುಜ್ ಜಲಸಂಧಿ ಮೇಲೆ ಇರಾನ್ ನಿಯಂತ್ರಣ ಮುಂದುವರೆದಿದೆ. ಹಾಗಾಗಿ ಈ ಎಲ್ಲಾ ಷರತ್ತುಗಳ ಬಗ್ಗೆ ಅದರಲ್ಲಿ 15 ಪಾಯಿಂಟ್ಸ್ ಇದೆ. 15 ಷರತ್ತುಗಳನ್ನ ಅಮೆರಿಕಾಗೆ ಇರಾನ್ ನೀಡಿರುವಂಥದ್ದು. ಅದರಲ್ಲಿ 10 ಬಗ್ಗೆ ಚರ್ಚೆ ಮಾಡ್ತೀನಿ ನಾನು ಅಂತ ಡೊನಾಲ್ಡ್ ಟ್ರಂಪ್ ಒಪ್ಪಿಗೆಯನ್ನು ಸೂಚಿಸಿರುವಂಥದ್ದು. ಕೊನೆಗೂ ಈ ಯುದ್ಧ ಎಲ್ಲೋ ಒಂದು ಕಡೆ ಡೊನಾಲ್ಡ್ ಟ್ರಂಪ್ಗೆ ಒಪ್ಕೊಂಡು ಇರಾನ್ ಸ್ವಲ್ಪ ಇದರಿಂದ ಹೊರಗೆ ಬರುವ ಹಾಗೆ ಮಾಡಲಿ ಅಂತ ಡೊನಾಲ್ಡ್ ಟ್ರಂಪ್ ಕಾಯ್ತಾ ಇದ್ರು ಅನ್ಸುತ್ತೆ. ಈ ಕಡೆ ಈಗೋ ಬಿಟ್ಕೊಡೋ ಹಾಗಿಲ್ಲ ಡೊನಾಲ್ಡ್ ಟ್ರಂಪ್.